ಅಷ್ಟೇ ನನ್ನ ವಾದ. ಈಗ ರಮ್ಯಾ ಅವರ ಪೋಸ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ? ನಾನು ರಮ್ಯಾ ಅವ್ರ ಬಗ್ಗೆ ಸಿ ಎಕ್ಸ್ಟ್ರೀಮ್ ಫೆಮಿನಿಸಮ್ ಇಸ್ ನಾಟ್ ಗುಡ್. ಎಕ್ಸ್ಟ್ರೀಮ್ ಫೆಮಿನಿಸಮ್ ಇಸ್ ನಾಟ್ ಗುಡ್. ಜಗತ್ತಿನಲ್ಲಿ ಎಲ್ಲವನ್ನೂ ಹೆಣ್ಣೆ ನಡ್ಸೋಕ್ಕಾಗತ್ತಾ? ಖಂಡಿತ ಇಲ್ಲ. ಸಮವಾಗಿದ್ರೇ ಎಲ್ಲರೂ ಈಕ್ವಲ್ ಅಂತ ಹೇಳೋದು ಆದರೆ, ಉದಾಹರಣೆ ಹೆಣ್ಣು ಗಂಡು ಈಕ್ವಲ್ ಆದರೆ ಆಯ್ತು, ಒಂದು ಎಲ್ಲ ಆಫೀಸಲ್ಲಿ ಬರೀ ಹೆಣ್ಮಕ್ಳನ್ನ ಇಟ್ಬಿಡೋಣ, ಕೆಲಸ ಆಗುತ್ತಾ? ಸೊ ಹಾಗೆ ಅದು ಇಟ್ಸ್ ನಾಟ್ ಪಾಸಿಬಲ್. ಎಲ್ಲರೂ ಇರಲೇಬೇಕು. ಹೆಣ್ಮಕ್ಳಿಗೆ ಕಮ್ಮಿ ಸಂಬಳ ಕೊಡ್ತಾರೆ, ಗಂಡಸರಿಗೆ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಬರೀ ಹೆಣ್ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೋದಲ್ಲ. ಅನೇಕ ಉದ್ಯೋಗದಲ್ಲಿ ಹೆಣ್ಮಕ್ಳೇ ಇಲ್ಲ, ರಿಫೈನ್ಡ್ರಿಯಲ್ಲಿ ಇಲ್ಲ, ಮಿಲ್ಟ್ರಿ ಅನೇಕ ಕಾಂಬ್ಯಾಟ್ ಸಿಚುವೇಶನ್ಸಲ್ಲಿ ಹೆಣ್ಮಕ್ಳಿಲ್ಲ. ಒಂದು 50 ಉದಾಹರಣೆ ಕೊಡ್ಬೋದು. ಹೆಣ್ಣಿಗೆ ಒಂದು ವಿ ಆರ್ ಗಿವನ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಫ್ರಮ್ ಮದರ್, ಗಿವರ್, ಟೇಕರ್, ಎಮೋಷ್ನಲ್ ಲೀಡರ್ ಎಲ್ಲವೂ ಕೊಟ್ಬಿಟ್ಟಿದ್ದೀವಿ. ಆ ಸ್ಥಾನ ಉಳಿಸ್ಕೋಬೇಕು. ಎಲ್ಲಾದರೂ ನಾನು ಪೈಪೋಟಿ ಮಾಡ್ತೀನಿ, ಫೆಮಿನಿಸಮ್ ತೋರಿಸ್ತೀನಿ ಅನ್ನೋದಿದೆಯಲ್ಲ, ಅದು ಅವ್ರಿಗೆ ಮಾರಕ್ಕಾಗತ್ತೆ. ಸೊ ಇಂಡಿಯನ್ ಫಿಲಾಸಫಿ ಇಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ದ ವುಮೆನ್. ನಮ್ಮ ಎಲ್ಲ ದೇವತೆಗಳು ಹೆಣ್ಣು. ನಾನು ನೋಡಿದಾಗ ರಮ್ಯಾ ಅವರು ಫೆಮಿನಿಸ್ಟ್, ತುಂಬ ಓವರ್ ಫೆಮಿನಿಸ್ಟ್ ಅಲ್ಲ. ಅವರು ಹೆಣ್ಮಕ್ಳು ಚೆನ್ನಾಗಿ ಮಾತಾಡಿಸ್ತಾರೆ, ಗಂಡು ಮಕ್ಳು ಚೆನ್ನಾಗಿ ಮಾತಾಡಿ. ಯಾವಾಗ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ನಡೆಯುತ್ತೋ ಆವಾಗ ರಮ್ಯಾ ಮೇಡಮ್ ಧ್ವನಿ ಎತ್ತಿದ್ದಾರೆ ಅಂತ ಅನ್ಸುತ್ತೆ. ಸಿ, ರಮ್ಯಾ ಮೇಡಮ್ಮು ಧ್ವನಿ ಎತ್ತಲೇಬೇಕು. ಹೆಣ್ಮಕ್ಳಿಗೆ ಬೇರೆಯವ್ರ ಅನ್ಯಾಯ ಆದಾಗ ನಾವು ಎತ್ತೀವಿ. ನಾವೇನು ಬರೀ ಗಂಡು ಮಕ್ಳ ತೊಂದರೆ ಇದೆ, ನಾವು ಹೆಣ್ಮಕ್ಳ ತೊಂದರೆ ಆದಾಗ ಈ ಏನು ಹುಬ್ಳಿಯಲ್ಲಿ BJP ಕಾರ್ಯಕರ್ತರ ಒಂದು ಇನ್ಸಲ್ಟ್ ಆಗಿದೆ, ಅದು ಇಟ್ಸ್ ಕಂಡೆಮ್ನಬಲ್. ಅವಳು 1000 ಕೇಸ್ ಇರ್ಬೋದು, ಬಟ್ ಅವರನ್ನು ನೀವು ಆ ಥರ ಪರೇಡ್ ಮಾಡ್ತೀರಾ, ಬಟ್ಟೆ ಕಿತ್ತಾಕ್ತೀರಾ ಅಂದರೆ ನಾಟ್ ಅಕ್ಸೆಪ್ಟಬಲ್. ರಮ್ಯಾ ಅವ್ರ ಬಗ್ಗೆ ಮಾತಾಡಬೇಕು. ಅವ್ರು BJP ಅಂತ ಹೇಳಿದ ತಕ್ಷಣ ಅವ್ರು ಮಾತಾಡಲ್ವಾ? ಹುಬ್ಳಿ ಇನ್ಸಿಡೆಂಟ್ ಬಗ್ಗೆ ರಮ್ಯಾ ಹ್ಯಾಸ್ ಟು ಸ್ಪೀಕ್. ವೈ ಶಿ ಇಸ್ ನಾಟ್ ಅ ವುಮೆನ್? ರಮ್ಯಾ ಹ್ಯಾಸ್ ಟು ಸ್ಪೀಕ್ ವೆನ್ ವಿಜಯಲಕ್ಷ್ಮಿ ಗಾಟ್ bad SMS. Ramya has to speak when Sudeep's daughter was targeted. ರಮ್ಯಾ ಎಲ್ಲರನ್ನು ಸಮವಾಗಿ ಮಾತಾಡಬೇಕು. ಕೇವಲ ಅವ್ರಿಗೆ ಆದಾಗ ಮಾತ್ರ ಮಾತಾಡೋದಿದೆಯಲ್ಲ, ದಟ್ ಶೋಸ್ ದೇರ್ ಇಸ್ ಅ ಕೈಂಡ್ ಆಫ್ ಇನ್ಇಕ್ವಾಲಿಟಿ. ನನಗೆ ಬೇಕಾದ ಮಾತ್ರ ಮಾತಾಡ್ತೀನಿ ಅಂತ. ರಮ್ಯಾ ಅವರು ರಾಜಕೀಯ ಬಿಟ್ಟು ಹುಬ್ಳಿಯಲ್ಲಿ ಆಗಿರ್ತಕ್ಕಂಥ ಹೆಣ್ಮಗುಗೆ ಆಗಿರ್ತಕ್ಕಂಥ ಬಟ್ಟೆ ಕಿತ್ತಾಕಿರ್ತಕ್ಕಂಥನ್ನು ಮಾತಾಡಬೇಕು. ಸುದೀಪ್ ಅವ್ರ ಮಗಳು ಸಾನ್ವಿಗೆ ಬಾಡಿ ಶೇಮ್ ಮಾಡಿರ್ತಕ್ಕಂಥ ಹುಡುಗಿ, ಅವಳು ಅಷ್ಟು ಧೈರ್ಯವಾಗಿ ನಿಂತ್ಕೊಂಡಿದ್ದಾಳಲ್ಲ, ಅವಳ ಬಗ್ಗೆನೂ ಮಾತಾಡಬೇಕು. ವಿಜಯಲಕ್ಷ್ಮಿ ಅವರಿಗೆ ಏನಾದರೂ ಬ್ಯಾಡ್ ಕಮೆಂಟ್ಸ್ ಬಂದಿರ್ತದೆ ಅದ್ರ ಬಗ್ಗೆನೂ ಮಾತಾಡಬೇಕು. ಎಲ್ಲವೂ ಮಾತಾಡಬೇಕು. ನನಗೆ ಬೇಕಾದಾಗ ಮಾತ್ರ ಮಾತಾಡ್ತೀನಿ. ಯಾಕೆ ಮಾತಾಡಿಲ್ಲ ಅಂತಂದರೆ, ಈಗ ಅಶ್ವಿನಿ ಗೌಡು ಅವರವರು ನನ್ನ ಹೆಣ್ಮಕ್ಳ ಪರ ಧ್ವನಿ ಎತ್ತುತ್ತೀನಿ ಅಂತಂದರು. ಅಲ್ಲಿರೋರು ಎಲ್ಲರೂ ಏನು ಹೇಳೋದು, ನಮ್ಮ ಧ್ವನಿ ನಮಗಿದೆ, ನಾವೇ ಎತ್ಕೋತೀವಿ, ನಮ್ಮ ಸಮಸ್ಯೆಗೆ ನಾವೇ ಧ್ವನಿ ಎತ್ತುತ್ತೀವಿ, ಬೇರೆಯವ್ರು ಬೇಡ ಅಂತ ಹೇಳಿದ್ರು. ಹಾಗೆ ಇಲ್ಲಿ ವಿಜಯಲಕ್ಷ್ಮಿ ಆಗಿರ್ಬೋದು, ಸಾನ್ವಿ ಸುದೀಪ್ ಅವರಾಗಿರ್ಬೋದು, ಎಲ್ಲರೂ ಫೈಟರ್ಸು. ಅವರ ಧ್ವನಿಯನ್ನು ಅವರೇ See, Ramya is ex-member of parliament. She has got huge traction in media. ಅವರ ಪೋಸ್ಟಿಗೆ ವ್ಯಾಲ್ಯೂ ಇದೆ. ನಾನು ಅವರ ಅನೇಕ ರಾಜಕೀಯವಾಗಿ ಅವ್ರ ವಿರುದ್ಧವಾಗಿ ಕಮೆಂಟ್ ಮಾಡಿದ್ದೇನೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಐಡಿಯಾಲಜಿಕಲ್ ಡಿಫ್ರೆನ್ಸ್. ಬಟ್ ಸಮ್ ಕಾಸಸ್ ಅವ್ರು ಏನೇನು ಮಾಡ್ತಾರೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದ್ದೇವೆ. ರಮ್ಯಾ, ವಿ ನೋ ಹರ್, ಫ್ರಮ್ ದರ್ಶನ್ ಸೆಕೆಂಡ್ ಮೂವಿ. ವಿ ಹ್ಯಾವ್ ಸೀನ್ ಅ ಗ್ರೋ. ಪೊಲಿಟಿಷಿಯನ್ ಆಗಿ ನೋಡಿದ್ದೇವೆ ಅವರು. ಆಮೇಲೆ ಅಪ್ ಆ್ಯಂಡ್ ಸೆಕೆಂಡ್ ಮೂವಿ ಕರೆಕ್ಟ್. ಐ ಥಿಂಕ್ ಇವನ್ ದರ್ಶನ್ಗೆ ಆಲ್ಸೋ ಸೆಕೆಂಡ್ ಮೂವಿ ಅನಿಸುತ್ತೆ, ಇಲ್ಲ ಥರ್ಡ್ ಮೂವಿ. ದತ್ತ ಫಾರಿನಲ್ಲಿ ಶೂಟಿಂಗ್, ಆವಾಗ ಐಶ್ವರ್ಯ ಶೂಟಿಂಗ್ ನಡೀತಾ ಇತ್ತು, ನಂಗೆ ಇನ್ನೂ ಜ್ಞಾಪಕ ಇದೆ. ಸೊ ಆಲ್ ದೋಸ್ ಥಿಂಗ್ಸ್ ಅದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ರಮ್ಯಾ ಹ್ಯಾಸ್ ಗಾಟ್ ಸಮ್ ಫ್ಯಾನ್ ಫಾಲೋಯಿಂಗ್, ಬಟ್ ಓವರ್ ಫೆಮಿನಿಸಮ್ ಈಸ್ ನಾಟ್ ಗುಡ್ ಟು ದಿ ಫೀಮೇಲ್ ಪಾಪ್ಯುಲೇಷನ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ತುಂಬ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತು. ಸೊ ಅವರು ಹೇಳೋ ಪ್ರಕಾರ ನೋಡಿದ್ರೆ ಗಿಲ್ಲಿನೇ ವಿನ್ನರ್ ಅನ್ನೋ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರುವಂಥದ್ದು. ಸೊ ನೋಡೋಣ ಯಾರು ವಿನ್ ಆಗ್ತಾರೆ, ಗಿಲ್ಲಿನ, ಅಶ್ವಿನಿನ, ಅದರ್ವೈಸ್ ರಕ್ಷಿತಾನ. ಸೊ ಯಾರ್ದಾಗುತ್ತೆ ಬಿಗ್ ಬಾಸ್ ಸೀಸನ್ 12 ಕಪ್ ಅಂತ ಇನ್ನೊಂದು ವೀಕಲ್ಲಿ ಎಲ್ರಿಗೂ ತಿಳಿಯುತ್ತೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜಗೋಪಾಲ್, ಚಿವಿನೈನ್ ಬೆಂಗಳೂರು.